ಹೇ ಗಾಯ್ಸ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಇನ್ನೊಂದು ವಿಡಿಯೋಗೆ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ವಿಡಿಯೋ ಮಾಡ್ತಿರೋ ಕಾರಣ ಏನಪ್ಪಾ ಅಂದ್ರೆ ಈ ವಾರ ಮನೆಯಿಂದ ಆಚೆ ಹೋಗೋದು ಯಾರು ಅಂತ ಈ ಒಂದು ವಿಡಿಯೋದಲ್ಲಿ ಪರ್ಟಿಕ್ಯುಲರ್ ಆಗಿ ತಿಳಿಸ್ತೀನಿ. ವಿಡಿಯೋ ಅಂದ್ರೆ ಇನ್ಫಾರ್ಮೇಟಿವ್ ಆಗಿತ್ತು ಅಂದ್ರೆ ಮಾತ್ರ ಮಿಸ್ ಮಾಡೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಫೇಸ್ಬುಕ್ ಅಲ್ಲಿ ಯಾರಾದ್ರೂ ನೋಡ್ತಾರೆ ಮಿಸ್ ಮಾಡೋ ಫಾಲೋ ಮಾಡಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ. ಈ ವಾರ ನಾಮಿನೇಷನ್ ಪ್ರೊಸೆಸ್ ತುಂಬಾ ವಿಭಿನ್ನವಾಗಿತ್ತು. ಸೊ ಎಲ್ಲ ಕಂಟೆಸ್ಟೆಂಟ್ಸ್ ಗಳು ಕೂಡ ಅವರ ವೈಯಕ್ತಿಕ ಹೆಸರುಗಳನ್ನ ತಗೊಂಡು ಕಾರಣಗಳನ್ನ ಕೊಟ್ಟು ಮಡಿಕೆನ ಹೊಡೆಯುವಂಥದ್ದು ಅದು ವಿಭಿನ್ನವಾಗಿತ್ತು ಈ ವಾರ. ಸೊ ಈ ವಾರದ ನಾಮಿನೇಷನ್ ಅಲ್ಲಿ 7 ಜನ ನಾಮಿನೇಟ್ ಆಗಿರುವಂತದ್ದು. ಮನೇಲಿರುವಂತದ್ದು 14 ಮಂದಿ. 14 ಮನೆಯಲ್ಲಿ ಅರ್ಧ ಕಂಟೆಸ್ಟೆಂಟ್ಸ್ ಈ ವಾರ ನಾಮಿನೇಷನ್ ಅಲ್ಲಿ ಇರುವಂತದ್ದು. ಅದರಲ್ಲೂ ಕೂಡ ಮೇಜರ್ ಕಂಟೆಸ್ಟೆಂಟ್ಸ್ ಗಳೇ ಅಂದ್ರೆ ಒಳ್ಳೆ ಪ್ಲೇಯರ್ಸ್ ಗಳೇ ಈ ಒಂದು ನಾಮಿನೇಷನ್ ಅಲ್ಲಿ ಇರುವಂತದ್ದು. ಯಾರ್ಯಾರಪ್ಪ ಅಂದ್ರೆ ಉಗ್ರಂ ಮಂಜು, ಮೋಕ್ಷಿತಾ, ಗೌತಮಿ, ತ್ರಿವಿಕ್ರಮ್, ಚೈತ್ರ ಕುಂದಪುರ್, ಹನುಮಂತ ಹಾಗೂ ಧರ್ಮ ಅವರು ಈ ವಾರದ ನಾಮಿನೇಷನ್ ಅಲ್ಲಿ ಇರುವಂತದ್ದು. ಈ ವಾರ ಸೇಫ್ ಆಗೋದು ಯಾರು? ಈ ವಾರ ಮನೆಯಿಂದ ಆಚೆ ಹೋಗೋದು ಯಾರು? ಹೌದು, ಈ ವಾರ ನಾನು ನೋಡಿದಾಗೆ, ನಾನು ಬಿಗ್ ಬಾಸ್ ನೋಡಿದಾಗೆ ಈ ವಾರ ಡೇಂಜರ್ ಝೋನ್ ಅಲ್ಲಿ ಇದ್ದಾಗ ಕಂಟೆಸ್ಟೆಂಟ್ಸ್ ಯಾರಪ್ಪ ಅಂದ್ರೆ ಚೈತ್ರ ಕುಂದಪುರ್ ಹಾಗೂ ಧರ್ಮ ಅವರು. ಅವರಿಬ್ಬರಲ್ಲಿ ಒಬ್ರು ಹೋಗ್ಬೋದು. ಪರ್ಟಿಕ್ಯುಲರ್ ಆಗಿ ಒಬ್ಬರೇ ಹೆಸರು ಹೇಳ್ಬೇಕು ಅಂದ್ರೆ ನನಗೆ ಪರ್ಸನಲಿ ಅನ್ಸುವಂಥದ್ದು ಚೈತ್ರ ಕುಂದಪುರ್ ಈ ವಾರ ಮನೆಯಿಂದ ಆಚೆ ಹೋಗ್ಬೋದು ಅಂತ ನನ್ನ ನನ್ನ ಅನಿಸಿಕೆ. ಸೊ ನಿಮ್ಮ ಪ್ರಕಾರ ಈ ವಾರ ಮನೆಯಿಂದ ಆಚೆ ಹೋಗೋದು ಯಾರು? ಈ ವಾರ ಗೇಟ್ ಪಾಸ್ ಯಾರಿಗೆ ಅಂತ ನಿಮ್ಮ ಪ್ರಕಾರ ನಿಮ್ಗೆ ಯಾರು ಅನ್ಸುತ್ತೆ ಅಂತ ಮಿಸ್ ಮಾಡ್ತಾ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಪಾಪ.